ಏನು ಹೇಳ್ತೀರಿ? ಬಹುಶಃ ಈಗ ಯಾರ ಕಡೆಗೆ ಎಡ್ಜಿತ್ತು ಯುದ್ಧದಲ್ಲಿ, ಈಗ ಯಾರಿಗೆ ವಿಕ್ಟ್ರಿ ಇದು ಅಂತ, ಯಾರ ಗೆಲುವು ಇದು ಅಂತ? ವಿಕ್ಟ್ರಿ ನೋಡ್ಬೇಕಂದ್ರೆ ಈ ವಿಕ್ಟ್ರಿ ಇರಾನ್ಗೆ ಸಿಗುತ್ತೆ. ಯಾಕಂದರೆ ಇರಾನ್ನಲ್ಲಿ ಏನೂ ಚೇಂಜ್ ಆಗಿಲ್ಲ. ಯಾಕೆ US ಎಷ್ಟು ಟ್ರೈ ಮಾಡಿದ್ರು ರಿಜೈಮ್ ಚೇಂಜ್ ಆಗಿಲ್ಲ. ಸಪೋಸು ಅದು ಅಯತೊಲ್ಲಾ ಖಮೈನಿ ಏನೋ ಡಿಸೀಸ್ ಆಗಿ ಸತ್ತೋಗಿದ್ದಾರೆ ಅಂದರೆ ದೆನ್ ಹಿಸ್ ಸನ್ ಕಮ್ಸ್. Yes. So you imagine that he is died because of some disease and he is so there is no change in the setup. Became rallying point in Iran also. ಹಾ ಕರೆಕ್ಟ್. ಸೊ ಇದಾದ್ಮೇಲೆ ಏನಾಯಿತು, ಜನಗರಲ್ಲೂ ಎಲ್ಲರೂ ಒಂದು ಯುನೈಟ್ ಆಗಿದ್ದಾರೆ. ಆ್ಯಕ್ಚುಲಿ ಮುಂಚೆ ಏನಿದೆ ಸ್ವಲ್ಪ ರಿಟಾಲಿಯೇಷನ್, ಸ್ವಲ್ಪ ಎನಿಮಿಟಿ, ಹಾಸ್ಟೈಲಿಟಿ ಇದೆ. ನಾವು ಪೀಪಲ್ ಆರ್ ಬಿಕಮ್ ವೆರಿ ಫ್ರೆಂಡ್ಲಿ ವಿತ್ ರಿಜೈಮ್ಸ್ ಆ್ಯಂಡ್ ವಿತ್ ಸೈನಾ, ಆಲ್ ದಿ ಆರ್ಮ್ಡ್ ಪೀಪಲ್. ನಿನ್ನೆ ಬ್ರಿಡ್ಜ್ ಮೇಲೆ ಬಾಂಬ್ ಹಾಕ್ತೀವಿ ಅಂತಂದ್ರೆ ಬ್ರಿಡ್ಜ್ ಮೇಲೆ ಹ್ಯೂಮನ್ ಚೈನ್ ಮಾಡಿದ್ದಾರೆ. 1,40,000 ವಾಲಂಟಿಯರ್ಡ್. ಸಿ internally it has actually improved. Internally the sentiment improved, sentiment towards the regime improved, sentiment towards the military people improved. So it is a success, and it is waging war at very economical price, and US is paying for the price for that. US has lost everything. Financially it has lost the image. ಯಾರಿಗೂ US ಅಂದರೆ ಒಂದು ಕಡಿಮೆ ಭಾವನೆ ಬಂದಿದೆ. ಆ್ಯಕ್ಚುಲಿ ಟ್ರಂಪ್ ಅವರು ಏನೋ ಕ್ರ್ಯಾಕರ್ ಥರ ಏನು ಅವ್ರ ಸ್ಟೇಟ್ಮೆಂಟ್ಸ್ ಏನು ವ್ಯಾಲ್ಯೂ ಮಾಡಬೇಡಿ, ಅವರು ಇವಾಗ ಒಂದು ಹೇಳ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ. ಎಸ್ಟರ್ಡೇ ಹೇಳಿದ್ದಾರೆ, ಎಲ್ಲರಿಗೂ ಆಂಕ್ಷಿಯಸ್ ಮಾಡಿಬಿಟ್ಟಿದ್ದಾರೆ. ಈಗ ಒಂದು ಟ್ವೀಟ್ ಮಾಡಿದ್ರು, ಇವಾಗ ಒಂದು ಟ್ವೀಟ್ ಇರಾನ್ನ ಪುನರ್ನಿರ್ಮಾಣಕ್ಕೆ ನಾವು ಸಹಕರಿಸ್ತೀವಿ ಅಂತ. ನೋಡಿ, ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ್ವೈಸ್ ಮಾಡೋರು ಯಾರು? ಪಾಕಿಸ್ತಾನ್ PM ನಮ್ಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಫೀಲ್ಡ್ ಮಾರ್ಷಲ್ ಅವ್ರಿಗೆ ಯಾರು ಅಡ್ವೈಸ್ ಮಾಡಕ್ಕೆ? ಅವರ ಅಡ್ವೈಸ್ ನೀವು ತಗೊಂಡ್ಬಿಟ್ಟು ನೀವು ಸ್ಟೇಟ್ಮೆಂಟ್ ನೀವು ಕೊಡ್ತಾ ಇದ್ರೆ ನಾನು ಲಾಭ ಇರೋದೇ ಪುನರ್ನಿರ್ಮಾಣದಲ್ಲಿ. ಅದು ಒಂದು ವೆಯ್ಟ್ಲೆಸ್ ಸ್ಟೇಟ್ಮೆಂಟ್. ನಾನು ಅವ್ರಿಗೆ ಮಾತಾಡಿದ್ದೀನಿ, ಅವರು ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಸೀಸ್ಫೈರ್ ತಗೊಳ್ಳಿ ಅಂತ. ಈ ಸೀಸ್ಫೈರು ನಾನು ಪ್ಯಾಂಡಮಿಕ್ನಲ್ಲಿ ಕರೋನಾ ಟೈಮ್ನಲ್ಲಿ 2 ವೀಕ್ಸ್ ಅಂತ ತಗೊಳ್ದು ಫಸ್ಟ್ ಇನಿಷಿಯಲಿ ಲಾಕ್ಡೌನ್, ಆದಮೇಲೆ 2 ವೀಕ್ಸ್ ನೆಕ್ಸ್ಟ್ 2 ವೀಕ್ಸ್ ಎಕ್ಸ್ಟೆಂಡ್ ಆಗಿದೆ. ಆ ಥರನೇ ಇದನ್ನು ಆಗಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಟುವರ್ಡ್ಸ್ ದಿ ಇದು ಅಲ್ಪ ವಿರಾಮ ಅಲ್ಲ, ಪೂರ್ಣ ವಿರಾಮದ ಮುನ್ಸೂಚನೆ. ಪೂರ್ಣ ವಿರಾಮ ಆಗಬಹುದು. ಯಾಕೆಂದ್ರೆ 2 ವೀಕ್ಸ್ ಇನಿಷಿಯಲಿ 45 ಡೇಸ್ 1 ವೀಕ್ 1 ಮಂತ್ ಅಂತ ಕೊಡೋದಲ್ಲ, 2 ವೀಕ್ಸ್ ಪ್ಯಾಂಡಮಿಕ್ನಲ್ಲಿ ಹಂಗೆ ಮಾಡಿ 2 ವೀಕ್ಸ್ ಲಾಕ್ಡೌನ್ 2 ವೀಕ್ಸ್ ಲಾಕ್ಡೌನ್. ಆ ಥರನೇ ಇದು ಸ್ಲೋ ಆಗಿ ಇಂಪ್ರೂವ್ಮೆಂಟ್ ಪೀಸ್ ಸೈಡ್ನಲ್ಲಿ ಹೋಗ್ಬೋದು ಅಂತ ನಮ್ಮ ಪ್ರಕಾರ ನಮ್ಗೆ ಅನಿಸ್ತದೆ. ಸರ್, ತಮ್ಮ ಪ್ರತಿಕ್ರಿಯೆ ಏನು? ನಾವು ಯುದ್ಧದ ಆರಂಭದ ದಿನಗಳಲ್ಲಿ ನೋಡಿದ್ವಿ, ಆರಂಭದಲ್ಲಿ ಎಷ್ಟು ಜನ ಇಸ್ರೇಲ್ ಅಮೇರಿಕಾ ಕಡೆ ಇದ್ದರೂ ಈಗ ಇರಾನ್ ಕಡೆ ಸಿಂಪತಿ, ಇನ್ಕ್ಲೂಡಿಂಗ್ ಅಮೇರಿಕದ ಪ್ರಜೆಗಳು, ಸರ್ಕಾರದ ಒಳಗಿರೋರು ಇರಾನ್ ಬಗ್ಗೆ ಸಿಂಪತಿ ಜಾಸ್ತಿ ಆಗಿದೆ. ಒಂದು ಏನಂದರೆ, ಇರಾನು ಕೆಲವು ಅಮೇರಿಕನ್ ಯೂನಿವರ್ಸಿಟಿನವರೇ ಹೇಳ್ತಾ ಇರೋದು, ಇರಾನು ಒಂದು ಸೂಪರ್ ಪವರ್ ಅಂತ ರೆಕಗ್ನೈಸು ಹುಡುಕಿ ಕೊಟ್ಟಾಗೆ ಟ್ರಂಪ್ ಮಾಡಿದ್ದಾರೆ ಇದರಿಂದ ಅಂತ. ಹುದುಗಿ ಕೂತಿತ್ತು ಇರಾನು, ಯಾರಿಗೂ ಗೊತ್ತಿರಲಿಲ್ಲ ಇಂಥ ಪವರು. ಒಂದು ಸೂಪರ್ ಪವರ್ ಆಗಿ ಬೆಳವಣಿಗೆ ಆಗೋದಕ್ಕೆ ಮಧ್ಯಪ್ರಾಚ್ಯದಲ್ಲಿ ಇವರು ಟ್ರಂಪ್ ಇದಕ್ಕೆ ಸಹಾಯ ಮಾಡಿದರು ಅಂತ ಇನ್ನೊಂದು ವರ್ಷನ್. ಈ ಹೋರ್ಮೋಸು ಇದುವರೆಗೂ ಓಪನ್ ಆಗಿಲ್ಲ. ಈಗ ಡಿಕ್ಲೇರ್ ಆಗಿ ಇಷ್ಟು ಗಂಟೆ ಆದರೂ ಒಂದು ಶಿಪ್ ಮೂವ್ಮೆಂಟ್ ಆಗಿಲ್ಲ. ನೀವು ಇದನ್ನ ಮೆರೀನ್ ಟ್ರಾಫಿಕ್ ನೋಡಿದರೆ ಎಲ್ಲ ಶಿಪ್ಗಳು ಅಲ್ಲೇ ನಿಂತಿದ್ದಾವೆ. ಪೂರ ಮೈನ್ ಹಾಕಿದ್ದಾರೆ. ಆ ಮೈನ್ ತೆಗಿಯೋದಕ್ಕೆ ನಮ್ಗೆ 2 ವೀಕ್ಸ್ ಸಾಲಲ್ಲ. ಮತ್ತು ಮೈನ್ ತೆಗಿಯೋರು IRGCನವರೇ ಆಗಬೇಕು, ಯಾಕೆಂದರೆ ಎಲ್ಲ ಹಾಕಿರೋದು ಅವರಿಗೆ ಗೊತ್ತು. ಆಮೇಲೆ ಇಂಡಿಯಾದ ಶಿಪ್ಗಳನ್ನು ಹೇಗೆ ಮಾಡಿದರು ಅಂದರೆ, ಈ ಇನ್ನೊಂದು ಪುಟ್ಟ ಐಲ್ಯಾಂಡು ಏನು ಇರಾನ್ ಕಡೆಗಿದೆ, ಅದರ ಮಧ್ಯದಲ್ಲಿ ಸ್ವಲ್ಪ ಜಾಗ ಖಾಲಿ ಇಟ್ಕೊಂಡಿದ್ದಾರೆ. ಯಾರು ದುಡ್ಡು ಕೊಡ್ತಾರೆ ಅಥವಾ ಯಾರು ಶಿಪ್ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಕ್ರಾಸ್ ಮಾಡಿಸ್ತಾರೆ. ಮೇನ್ ಹಾರ್ಮೋಸ್ ಏನಿದೆ ಅದು ಮೈಂಡೇ. ಅದು ತೆಗಿಯೋದಕ್ಕೆ ನಿಮಗೆ 2 ವಾರ ಆಗೋಗುತ್ತೆ. ಇದರಿಂದ ಇಮಿಡಿಯೇಟ್ ರಿಲೀಫು ಮತ್ತು IRGC ಕೈಯಲ್ಲೇ. ಯಾರನ್ನ ಅವರು ಕ್ಯೂ ಹಚ್ಚಿ ಆ ಲೈನ್ನಲ್ಲಿ ಹೊರಗಡೆ ಬಿಡ್ತಾರೆ ಆ ಶಿಪ್ಗಳಷ್ಟೇ ಹೋಗುತ್ತೆ. ಮತ್ತು ಈಗ ಹೌತಿಗಳಿಗೆ ತಮ್ಮ ಒಂದು ಶಕ್ತಿಯ ಅನುಭವ ಆಗ್ತಾ ಇದೆ. ಇಲ್ಲಿ ಇವ್ರದ್ದು ಏನು ಸುಯೇಸ್ ಕೆನಾಲ್ದು ಇನ್ನೊಂದು ಭಾಗ ಇದೆ, ಮೇಯ್ನ್ ಟ್ರಾಫಿಕ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಈ ಕಡೆ ಇಥಿಯೋಪಿಯಾ ಮತ್ತು ಈ ಕಡೆ ಯೆಮೆನ್ನು, ಈ ಹೌತೀಸ್ ಅನ್ನೋದು ಗೊತ್ತಾಗಿದೆ. ಅವರಿಗೆ ಸಹಾಯ ಇರಾನ್ ಇದೆ. ಇರಾನ್ ಬಗ್ಗೆ ಯಾಕೆ ಅನುಕಂಪ ಇರಲಿಲ್ಲ ಮೊದಲು ಅಂದರೆ, ಓನ್ಲಿ ಒಂದೇ ತಪ್ಪು ಮಾಡಿದ್ದವರು, ಪ್ರತಿಯೊಬ್ಬ ಮಿಲಿಟೆನ್ಸಿ ಏನು ಗ್ರೂಪ್ ಇದೆ ಅದಕ್ಕೆ ಅವರು ಆರ್ಥಿಕ ಮತ್ತು ಎಲ್ಲ ಥರದ ಸಹಾಯ ಮಾಡೋರು. ಅದು ಒಂದು ಡ್ರಾಬ್ಯಾಕ್. ಇಂಡಿಯಾ, ನಾವು ನಮ್ಮ ಏನು ತತ್ವ ಇದೆ, ಯಾವುದೇ ರೀತಿಯ ಯಾವುದೇ ಬಗೆಯ
ನೀವು ಟೆರರಿಸ್ಟ್ ಐಡಿಯಾಗಳಿಗೆ ಸಪೋರ್ಟ್ ಇಲ್ಲ. ಅದು ನಮ್ಮ ಇಂಡಿಯಾದ ಒಂದು ನಿಲುವು. ಅದಕ್ಕೆ ವಿರೋಧ ಅಂದರೆ ಒಂದೇ ಪಾಯಿಂಟು, ಇಲ್ಲಾಂದರೆ ಇರಾನ್ದು ಯಾವ ತಪ್ಪೂ ಇಲ್ಲ, ಇಸ್ರೇಲ್ದು ಯಾವ ತಪ್ಪು ಇಲ್ಲ. ಯಾಕೆಂದರೆ ಈ 7th ಅಕ್ಟೋಬರ್ ರಿವೆಂಜಿಗೋಸ್ಕರ ನಾವು ನಮ್ಮನ್ನು ಭದ್ರತೆ ಮಾಡ್ಕೊಳ್ತಿದ್ದೀವಿ. ಅವರಿಗೊಂದು ಧ್ಯೇಯ ಇದೆ ಇಸ್ರೇಲಿಗೆ. ಅಮೇರಿಕಕ್ಕೆ ಯಾವ ಧ್ಯೇಯನೂ ಇಲ್ಲ. ಅಂದರೆ ಎಲ್ಲರೂ ನಾವು ಹೇಳ್ದಾಗ ಕೇಳಬೇಕು. ರೆಜೀಮು ನಾಯಕತ್ವ ಇರಾನ್ನಲ್ಲಿ ಚೇಂಜ್ ಆದರೆ ಅಧಿಕಾರದ ಕೆಳಗಿನ ಹಂತ ಚೀಫ್ ಆಫ್ ಆರ್ಮಿ ಸ್ಟಾಫು, FBI ಎಲ್ಲ ಚೇಂಜ್ ಆಗಿದ್ದು ಅಮೆರಿಕದಲ್ಲೇ ರಿಜಿಮ್ ಚೇಂಜ್ ಆಗಿದ್ದು. ಇನ್ನೊಂದು ಸ್ವಲ್ಪ ದಿನ ಆಗಿದ್ರೆ ಅಲ್ಲಿ ಪ್ರೆಸಿಡೆಂಟು ಚೇಂಜ್ ಆಗೋ ಸ್ಥಿತಿ ಬಂದಿರೋದು. ಇದು ಭಾರತಕ್ಕೆ ನಮಗೇನು ಇದರಿಂದ ಪಾಠ ಕಲಿಬೇಕು ಅಂದರೆ ಒಂದು ಸ್ವಾವಲಂಬಿತನ. ಮಾತನಾಡೋಣ ಸರ್ ಅದರ ಬಗ್ಗೆ. ನಾನು ಚಿತಾಲೆ ಅವರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೋತೀನಿ. ಚಿತಾಲೆ ಅವರೇ, ನಿನ್ನೆ ಮಾತನಾಡುವಾಗ ಆತಂಕ ಇತ್ತು, ಇವತ್ತು ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ? ಟ್ರಂಪ್ಗೆ ಅನಿವಾರ್ಯ ಆಗಿತ್ತಾ ಈ ಯುದ್ಧ ವಿರಾಮದ ಘೋಷಣೆ? ಗುಡ್ ಮಾರ್ನಿಂಗ್ ರಕ್ಷಿತ್, ಗುಡ್ ಮಾರ್ನಿಂಗ್ ನಾಥು ಸರ್, ಗುಡ್ ಮಾರ್ನಿಂಗ್ ಮೈ ಪ್ಯಾನಲಿಸ್ಟ್. ನಿನ್ನೆ ನಾನು ನನ್ನ ಇಂಟ್ರಡಕ್ಷನ್ನಲ್ಲಿ ಒಂದು ಬಹದ್ದೂರ್ ಶಾ ಜಫರಿನ 4 ಲೈನ್ ಹೇಳಿದ್ದೆ. ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಬಹದ್ದೂರ್ ಶಾ ಜಫರ್ ಲಾಸ್ಟ್ ಸಲ್ತನೇತ್ ಆಫ್ ಡೆಲ್ಲಿ ಹೇಳ್ತಾನೆ, ನಾ ಕಿಸಿ ಕೆ ಆಂಖ ಕಾ ನೂರ ಹೂँ ನಾ ಕಿಸಿ ಕೆ ದಿಲ್ ಕಾ करार हूँ, जो किसी के काम न आ सके मैं वो एक मुझसे गुबार हूँ, मेरा रंग रूप उजड़ गया मेरा यार मुझसे बिछड़ गया, जो यमन खिजा से उजड़ गया मैं उसी की फसल बहार हूँ. ಈ ಡೊನಾಲ್ಡ್ ಟ್ರಂಪ್ ಬಂಡ ಈಗ ಅವನ ಕೈಲಿ ಏನು ಮಾಡ್ದಂಗಾಯ್ತು. ನಾ ಧೋಬಿ ಕಾ ಕುತ್ತ ನಾ ಘರ್ ಕಾ ನಾ ಘಾಟ್ ಕಾ ಅಂತ ನಮ್ಮ ಹಿಂದಿಯಲ್ಲಿ ಹೇಳ್ತಾರೆ. ಆ ಥರ ಅವನ ಪರಿಸ್ಥಿತಿ ಆಗಿದೆ. ಆದರೆ ಒಂದು ಎಲ್ಲ ಪ್ಯಾನಲಿಸ್ಟು ಈಗ ಇರಾನ್ಗೆ ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಆದರೆ ಒಂದು ಹೇಳ್ತೀನಿ ಸರ್, ದಿಸ್ ವರ್ಡ್ ಸಿನ್ಸ್ 2000 ಇಟ್ ಈಸ್ ಇನ್ಕ್ಲೈನಿಂಗ್ ಟುವರ್ಡ್ಸ್ ರೈಟಿಸ್ಟ್ ಐಡಿಯಾಲಜಿ, ನಾಟ್ ಲೆಫ್ಟಿಸ್ಟ್ ಐಡಿಯಾಲಜಿ ಅಂದಾಗ ನಾನು ನಾಥು ಸರ್ಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. IRGS ಜೊತೆ ಸೋ ಕಾಲ್ಡ್ ಇಸ್ಲಾಮಾಬಾದ್ದಲ್ಲಿ ಏನಾದರೂ ಮಾತುಕತೆ, ನಂಗೇನು ಅನಿಸ್ತಾ ಇಲ್ಲ ಮಾತುಕತೆ ಆಗ್ತದೆ ಶುಕ್ರವಾರ ಅಂತ. IRGS ಒಂದು ರಿಜಿಮ್ ಅಲ್ಲ, IRGS ಒಂದು ನೇಷನ್ ಅಲ್ಲ. IRGS ಜೊತೆಗೆ ಮಾತುಕತೆ ಮಾಡಲಿಕ್ಕೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನು ಮತ್ತು ಜಿನಿವಾ ಕನ್ವೆನ್ಷನ್ ಪ್ರಕಾರ ಏನು ಲೋಕಸ್ ಸ್ಟ್ಯಾಂಡಿ ಇರ್ತದೆ ಒಂದನೇದು. ಎರಡನೇದು ईरान 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 ಅಂತ ಇದ್ದಾರೆ. उनको तो मार मार के भूत बना दिया 40 दिन से. ಅಮೆರಿಕಾ ಕಾ ಎಕನಾಮಿಕಲಿ ನುಕ್ಸಾನ್ ಆಗಿರ್ಬೋದು, ಆದರೆ ಒಂದು ಖರೋಚು ಬಿದ್ದಿಲ್ಲ ಅಮೆರಿಕಾಗೆ. ಈ ಇಸ್ರಾಯೇಲ್ಗೆ ಆಸ್ ಇಟ್ ಈಸ್ ಅವ್ರಿಗೆ ಹ್ಯಾಬಿಟ್ ಇದೆ, ಅವರು ಹೊಡಿತಾರೆ ಹೊಡ್ಸ್ಕೋತಾರೆ. ಆದರೆ ಜೋ ಅಮೆರಿಕಾನೇ ಭೂತ್ ಬನಾಯ ಹೈ ಇರಾನ್ಕೋ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅವ್ರ ನುಕ್ಸಾನ ಎಷ್ಟಾಗಿದೆ ಅಂತಂದ್ರೆ. ಆಮೇಲೆ ಇನ್ನೊಂದು ಹೇಳ್ತೇನೆ ಸರ್, ಚಿತ್ತಾಲೆ ಸರ್, ಪ್ರಶ್ನೆ ಇರೋದು ಏನು ಉದ್ದೇಶ ಇಟ್ಕೊಂಡು ಯುದ್ಧಕ್ಕೆ ಇಳಿಯಿತು ಅಮೆರಿಕ, ಆ ಉದ್ದೇಶ ಈಡೇರ್ಲಿಲ್ವಲ್ಲ ಅಂತ. 40 ದಿನ ಆದರೂ ಕೂಡ ಉದ್ದೇಶ ಈಡೇರ್ಲಿಲ್ಲ ಅಂತ. ಅದೇ ಸಕ್ಸಸ್ ಅಲ್ವಾ ಇರಾನ್ ಇದ್ದು? ಇರಾನ್ನ ಸಕ್ಸಸ್ ಅದು ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಇರಾನ್ ಈಸ್ ನಾಟ್ ಸಕ್ಸಸ್ಫುಲ್ ಸರ್. ಏನಾಗಿದೆ ಅಂತ ಹೇಳ್ತೇನೆ. ನಮ್ಮ ಮರಾಠಿಯಲ್ಲಿ ಮೇನ್ ನಾಟಕ ಆಡೋಕ್ಕಿಂತ ಮುಂಚೆ ಒಂದು ರಂಗೀತ್ ತಾಲೀಮ್ ಅಂತೀವಿ. ಅಂದ್ರೆ ಆ ನಾಟಕನೇ ಮಾಡೋಕ್ಕಿಂತ ಮುಂಚೆನೆ ಅಲ್ಲಿಯ ಲೋಕಲ್ ವಾಲಂಟಿಯರ್ಸ್ಗೆ ಆರ್ಗನೈಸರ್ಸ್ಗೆ ತೋರಿಸ್ಲಿಕ್ಕೆ ಈ ಥರ ನಾಟಕ ಇದೆ, ಡ್ರೆಸ್ ರಿಹರ್ಸಲ್, ಅದಕ್ಕೆ ರಂಗೀತ್ ತಾಲೀಮ್ ಅಂತೇವೆ ನಾವು. ಏನಾಗಿದೆ, ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಖರ್ಜ್ ಐಲ್ಯಾಂಡು ಪವರ್ ಟ್ರಾನ್ಸ್ಮಿಷನ್, ಕರ್ಜ್ ರೈಲ್ವೆ ಸ್ಟೇಷನ್, ಮುಂಚೆ ಕರ್ಜ್ ರೈಲ್ವೆ ಬ್ರಿಡ್ಜ್ನು ಹೊಡೆದಾಕಿದ್ರು. 2 ಸ್ಟೇಷನ್ಗಳ ನಡುವೆ ಇದ್ದ ಬ್ರಿಡ್ಜು ಯಾವಾಗ ಪಾಷಾಣ ಯುಗದ ಶಬ್ದ ವಾಪರಿಸಿದ್ದ ಡೊನಾಲ್ಡ್ ಟ್ರಂಪ್, ಅವಾಗ ಚೈನಾ ಮತ್ತು ರಷ್ಯಾ ಹ್ಯಾಸ್ ಇಂಟರ್ವಿನ್ಡ್ ಇನ್ ದಿಸ್. ಯು ಮೇ ಅಗ್ರಿ ಆರ್ ಡಿಸ್ಅಗ್ರಿ, ದೇ ಹ್ಯಾವ್ ಥ್ರೆಟನ್ಡ್ ಡೊನಾಲ್ಡ್ ಟ್ರಂಪ್, ಇಫ್ ಯು ಯೂಸ್ ನ್ಯೂಕ್ಲಿಯರ್ ವೆಪನ್ಸ್ ವಿ ವಿಲ್ ಆಲ್ಸೋ ಇಂಟರ್ಫಿಯರ್ ಅಂತ. ಸರ್, ಶಹಬಾಜ್ ಶರೀಫ್ ಮತ್ತೆ ಮುನೀರು ಕಟ್ ಪೇಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪಿನ ಟ್ವೀಟು. ಶಹಬಾಜ್ ಶರೀಫ್ ಏನು ಇಸ್ಲಾಮಾಬಾದ್ ಅಕಾರ್ಡ್ ಅಂತ ಹೇಳ್ತಾ ಇದ್ದಾರಲ್ಲ, ಅದಂತ ಇಸ್ಲಾಮಾಬಾದ್ ಅಕಾರ್ಡನೇ ಇಲ್ರಿ. ಬಿಕಾರಿಗೆ ಅವ್ರಿಗೆ ಊಟ ತಿನ್ಲಿಕ್ಕೆ ಏನೂ ಇಲ್ಲ. ನೀವೇನು ತಿಳ್ಕೊತೀರ, JD ವಾನ್ಸ್ ಇಸ್ಲಾಮಾಬಾದ್ ಹೋಗ್ತಾನ ಮಾತುಕತೆಗೆ? ಇದು ಆಗೋ ಮಾತಿಲ್ಲ. ಐ ಆಮ್ ಟೆಲಿಂಗ್ ಯು, ಅಂಟಿಲ್ ಅನ್ಲೆಸ್ the uranium enrichment is not wiped out of Iran is not going to, America is not going to stop this war. It may be temporary
pause Yes. due to the Russia and Chinese pressure. Yes. ನಂಗೆ ಪ್ರಶಾಂತ್ ನಾಥ್ ಸರ್ ಒಂದು ಪ್ರಶ್ನೆ ಕೇಳೋದಿದೆ. ಎಸ್ ಬರೋಣ ಸರ್, ನನಗೊಂದು ಬ್ರೇಕ್ನ ರೋಲು ಸಮಯ, ಚಿಕ್ಕ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.